ಬಚ್ಚಲು ಮನೆಗಳಲ್ಲಿ ಈ ವೀರಗಲ್ಲುಗಳನ್ನು ಉಲ್ಟಾ ಇಟ್ಕೊಂಡ್ಬಿಟ್ಟವ್ರೆ ಇಮ್ಡಿ ತಿಕ್ಕೋದಕ್ಕೆ. ಈಗ ಅರ್ಕುಲ್ಗೋಡಲ್ಲಿ ಕೋಟೆ ಇತ್ತು ಅಂತೀವಿ, ಕೋಟೆ ಪೇಟೆ ಅಂತೀವಿ. ಕೋಟೆ ಕಲ್ಲೆಲ್ಲೋದು ಆಧುನಿಕತೆಯ ಅಬ್ಬರಕ್ಕೆ ತುತ್ತಾಗಿ ಹಾಳಾಗೋಗಿದೆ. ನಮಗೆ ಈ ಪ್ರೊಟೆಕ್ಷನ್ ಆಫ್ ಮಾನ್ಯುಮೆಂಟ್ಸ್ ಆ್ಯಕ್ಟ್ ಬಂದಾಗಲಿಂದ ಈ ಶಿಲ್ಪಗಳು ಉಳ್ಕೋತಾ ಇದೆ. ಈ ಶಿಲ್ಪಕಲಾ ಸಂಪತ್ತಿದೆಯಲ್ಲ, ಇದು ಏನೇ ಕೊಟ್ಟರು ಇದಕ್ಕೆ ಸರಿಸಮಾನವಾದದ್ದು ಮತ್ತೊಂದಿಲ್ಲ. ಹೊಯ್ಸಳರ ದೇವಾಲಯಗಳು ಅಂದ್ರೇ ಹೊಯ್ಸಳರ ಶಿಲ್ಪಕಲೆಯ ಕಾರಣಕ್ಕೆ ನಾವು ಕರ್ನಾಟಕದ ದೇವಾಲಯಗಳಲ್ಲಿ ಅಥವಾ ಭಾರತದ ದೇವಾಲಯ ಸಂಪತ್ತಲ್ಲಿ ನಾವು ಯಾವುದನ್ನಾದರೂ ಶಾಶ್ವತವಾಗಿ ನೆನಪಿಟ್ಕೋಬೇಕಾದಂಥದ್ದು ಅಂತ ಇದ್ದರೆ ಅದು ಹೊಯ್ಸಳರ ಶಿಲ್ಪಕಲೆ. ಈ ಹೊಯ್ಸಳರ ಶಿಲ್ಪಕಲೆಯ ವಿಶೇಷ ಅಂದರೆ ಇಲ್ಲಿನ ಪ್ರತಿ ಕಲ್ಲು ಕೂಡ ಸುಂದರವಾದ ಪುಷ್ಪದ ಥರ ಅರಳಿ ಆ ಕಲ್ಲು ಕಥೆಯನ್ನು ಹೇಳುತ್ತೆ. ಇಲ್ಲಿ ಕಲ್ಲು ಸಂಗೀತವನ್ನು ಹಾಡುತ್ತೆ ಮತ್ತು ಕಲ್ಲು ಇತಿಹಾಸದ ಜೊತೆಗೆ ಪುರಾಣದ ಪರಿಕಲ್ಪನೆಗಳನ್ನು ಮತ್ತು ಪುರಾಣೇತಿಹಾಸವನ್ನು ನಮಗೆ ಅತ್ಯಂತ ಸುಂದರವಾಗಿ ವಿವರಿಸೋದು ಇಲ್ಲಿನ ಕಲ್ಲುಗಳಲ್ಲಿ ನಿರ್ಮಾಣವಾದಂಥ ಕೆತ್ತಲ್ಪಟ್ಟ ಶಿಲ್ಪಕಲಾ ಸಂಪತ್ತು. ಇದರ ಬಗ್ಗೆ ನಾನು ನಿಮಗೆ ಹೆಚ್ಚಾಗಿ ಹೇಳೋದಕ್ಕಿಂತ ಡಾಕ್ಟರ್ ಇರ್ಷಾದ್ ಅವರು ನಿಮಗೆ ಮಿಕ್ಕಿದೆಲ್ಲವನ್ನು ಹೇಳ್ತಾರೆ. ಅವ್ರ ಜೊತೆ ಈ ದೇವಾಲಯದ ಒಂದು ಪಯಣವನ್ನು ನಾವು ಕೈಗೊಳ್ಳೋಣ, ಬನ್ನಿ. ನಾವೀಗ ಹಾಸನದಿಂದ 12 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂತಹ ಇತಿಹಾಸ ಪ್ರಸಿದ್ಧವಾದಂತಹ ಕೋರವಂಗಲದ ಬೂಚೇಶ್ವರ ದೇವಸ್ಥಾನದ ಆವರಣದಲ್ಲಿ ಇದ್ದೇವೆ. ಈ ದೇವಾಲಯವನ್ನು ಕ್ರಿಸ್ತಶಕ 1117ರಲ್ಲಿ ಬೂಚಿರಾಜ ಎನ್ನತಕ್ಕಂತಹ ಇಮ್ಮಡಿ ಬಳ್ಳಾಳನ ಮಂತ್ರಿಯೊಬ್ಬ ಕಟ್ಟಿಸಿದ. ಈ ದೇವಾಲಯ ನಿರ್ಮಾಣದ ಬಗ್ಗೆ ಒಂದು ವಿಶಾಲವಾದಂಥ ಶಾಸನವೂ ಸಹ ಇದೆ. ಈ ಶಾಸನದಲ್ಲಿ ಈ ದೇವಾಲಯದ ನಿರ್ಮಾಣ ಮತ್ತು ನಿರ್ಮಾಣದ ಸಂದರ್ಭ ಹಾಗೂ ಈ ದೇವಾಲಯಕ್ಕೆ ಲಭ್ಯವಾದಂಥ ದತ್ತಿ ದಾನಗಳ ಬಗ್ಗೆ ವಿವರಣೆಗಳನ್ನು ನೀಡಲಾಗಿದೆ. ಇದು ದಿಕ್ಕುಟಾಚಲವಾಗಿರ್ತಕ್ಕಂತಹ ದೇವಾಲಯ. ಶೈವ ಸಂಪ್ರದಾಯವನ್ನು ಪ್ರತಿನಿಧಿಸ್ತಾ ಇರ್ತಕ್ಕಂತಹ ಈ ದೇವಾಲಯ ಕೋರವಂಗಲದಲ್ಲಿದೆ. ಕೋರವಂಗಲ ಹಿಂದೆ ಒಂದು ವಿಶಿಷ್ಟವಾಗಿ ಶಾಂತಿಗ್ರಾಮದ ಪಿರಿಯ ಅಗ್ರಹಾರ ಅಂತ ಹೇಳಿ ಶಾಂತಿಗ್ರಾಮವನ್ನು ಕರೆದ್ರೆ, ಇದನ್ನು ಶಾಂತಿಗ್ರಾಮದ ಸೀಗೆನಾಡಿನಲ್ಲಿ ಸೇರಿರ್ತಕ್ಕಂತಹ ಒಂದು ಅಗ್ರಹಾರ, ಸೀಗೆನಾಡು ಅಂತ ಹೇಳಿ ಈ ಭಾಗವನ್ನು ಕರೀತಾ ಇದ್ದರು. ಕೋರವಂಗಲ ವಾಸ್ತವವಾಗಿ ಹೊಯ್ಸಳರ ಕಾಲದಲ್ಲಿ, ಅದರಲ್ಲೂ ಇಮ್ಮಡಿ ಬಳ್ಳಾಳನ ಕಾಲದಲ್ಲಿ ಒಂದು ಅದ್ಭುತವಾಗಿರ್ತಕ್ಕಂಥ ಅಗ್ರಹಾರ, ಜನರಿಂದ ತುಂಬಿದ್ದಂತಹ ಅಗ್ರಹಾರ. ಈ ಅಗ್ರಹಾರದಲ್ಲಿ ಗೋವಿಂದೇಶ್ವರ, ಬೂಚೇಶ್ವರ, ಕಾಳೇಶ್ವರ, ಹಾಗೆ ಭೈರವಗುಡಿ, ನಾಥೇಶ್ವರ ಅನ್ನತಕ್ಕಂತಹ ದೇವಾಲಯಗಳನ್ನು ಇಲ್ಲಿ ನಿರ್ಮಾಣ ಮಾಡಿದ್ದಾರೆ. ಸೊ ಶೈವ ಮತ್ತು ವೈಷ್ಣವ ಈ ಎರಡು ಧಾರ್ಮಿಕ ಪರಂಪರೆಗಳ ಒಂದು ನೈಜತೆಯನ್ನು ಈ ದೇವಾಲಯ ಮತ್ತು ಈ ಊರಿನಲ್ಲಿ ನಾವು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಶಾಸನಗಳು ಇತಿಹಾಸದ ಸ್ಪಷ್ಟ ದಾಖಲೆಗಳು ಅಂತ ಹೇಳಿ ನಾವು ಕರಿತೇವೆ. ಎಂದೋ ಆಗಿ ಹೋದ ಕಾಲಘಟನೆಯನ್ನು ಇತಿಹಾಸದ ಮಾಣಿಕೆಯಲ್ಲಿ ಪೋಣಿಸ್ತಕ್ಕಂತಹ, ಅದನ್ನು ವಾಸ್ತವಿಕ ಪ್ರಪಂಚಕ್ಕೆ, ಆಧುನಿಕ ಪ್ರಪಂಚಕ್ಕೆ ಪರಿಚಯಿಸ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ಈ ಶಾಸನಗಳಿಗೆ. ಇತಿಹಾಸದ ಅಸ್ಥಿಪಂಜರಕ್ಕೆ ಆಧಾರಗಳು, ಈ ಶಾಸನಾಧಾರಗಳು ರಕ್ತ ಮಾಂಸವನ್ನು ತುಂಬಿ ನವಚೇತನ ವ್ಯಕ್ತಿಯನ್ನಾಗಿ ಮಾಡಿವೆ. ಇವತ್ತು ಬಳ್ಳಾಳನನ್ನು ನಾವು ಸ್ಮರಿಸ್ಕೋತಾ ಇದ್ದೀವಿ ಅಂದರೆ ಈ ಶಾಸನದಿಂದ ಸ್ಮರಿಸ್ಕೋತಾ ಇದ್ದೀವಿ. ಬೂಚಿರಾಜನನ್ನು ಸ್ಮರಿಸ್ಕೋತಾ ಇದ್ದೀವಿ ಅಂದರೆ ಈ ದೇವಾಲಯದಿಂದ ನಾವು ಸ್ಮರಿಸ್ಕೋತಾ ಇದ್ದೀವಿ. ಈ ಶಾಸನದಲ್ಲಿ ಮೇಲ್ಭಾಗದಲ್ಲಿ ಶಿವಲಿಂಗ ಇದೆ, ಹಾಗೆ ಇಬ್ಬರು ಭಕ್ತರಿದ್ದಾರೆ, ಹಾಗೆ ಸೂರ್ಯ ಮತ್ತು ಚಂದ್ರ. ಆ ಚಂದ್ರಾರ್ಕವಾಗಿ ಈ ಶಾಸನ ಮುಂದಿನ ಭವಿಷ್ಯತ್ತಿಗೂ ಇದು ಉಳಿಯಲಿ ಅನ್ನತಕ್ಕಂಥ ಉದ್ದೇಶದಿಂದ ಸೂರ್ಯಚಂದ್ರರನ್ನು ಕೆತ್ತಿದ್ದಾರೆ. ಮೊದಲನೆಯ ಪಂಕ್ತಿಯಲ್ಲಿ ಶಿವನ ಶ್ಲೋಕವನ್ನು ಕೆತ್ತಿದ್ದಾರೆ. ಶಿವನನ್ನು ವೈಭವೀಕರಿಸತಕ್ಕಂತಹ, ಶಿವನನ್ನು ಸ್ತುತಿಸ್ತಕ್ಕಂತಹ ಶ್ಲೋಕ ಇದೆ. ಎರಡನೇದಾಗಿ ಇಮ್ಮಡಿ ಬಳ್ಳಾಳನ ಪಟ್ಟಾಭಿಷೇಕ ಮಹೋತ್ಸವ ಆದಂತಹ ಘಟನೆಯನ್ನು ಇದು ವಿವರಿಸ್ತಾ ಹೋಗುತ್ತೆ. ಇಮ್ಮಡಿ ಬಳ್ಳಾಳನ ಪಟ್ಟಾಭಿಷೇಕ, ದ್ವಾರಕಾಧೀಶ್ವರ ಮತ್ತು ಪ್ರತಾಪ ಚಕ್ರವರ್ತಿ ಇಮ್ಮಡಿ ಬಳ್ಳಾಳ ದ್ವಾರಸಮುದ್ರದಲ್ಲಿ ಪಟ್ಟಾಭಿಷಕ್ತನಾಗ್ತಾ ಇದ್ದಂಥ ಸಂದರ್ಭದಲ್ಲಿ ಆತನ ಮಂತ್ರಿ ಬೂಚಿರಾಜ ಎನ್ನತಕ್ಕಂಥವನು ಈ ದೇವಾಲಯವನ್ನು ನಿರ್ಮಾಣ ಮಾಡಿ ಈ ಶಾಸನವನ್ನು ಕೆತ್ತಿ ನಿಲ್ಲಿಸಿದ್ದಾನೆ. ಜೊತೆಗೆ ಈ ದೇವಾಲಯಕ್ಕೆ, ಬೂಚೇಶ್ವರ ದೇವಾಲಯಕ್ಕೆ ದಾನ ಕೊಟ್ಟಂತಹ ದಾನಿಗಳು, ಅವರ ವಂಶಾವಳಿ, ಅವರು ಬಂದಂಥ ವಂಶಾವಳಿಗಳನ್ನು ಕಾಲಾನುಕ್ರಮಣಿಯಾಗಿ ವಿವರಿಸ್ತಾ ಹೋಗುತ್ತೆ. ಈ ಶಾಸನದ ಕಾಲ ಕ್ರಿಸ್ತಶಕ 1117 ಅಂತ ಹೇಳಿ ಇದೆ. ಹೊಯ್ಸಳರ ಯಾವುದೇ ದೇವಸ್ಥಾನಕ್ಕೆ ಹೋಗಿ
ಆ ಬಾಗಿಲು ಭಾಳ ಚಿಕ್ಕದಾಗಿರುತ್ತೆ, ಬಗ್ಗೆ ಹೋಗಬೇಕು. 4 ಅಡಿ 4.5 ಅಡಿ ಮ್ಯಾಕ್ಸಿಮಮ್ 5 ಅಡಿ. ಬೇಲೂರು ಹಳೆಬೀಡನ್ನು ಹೊರತುಪಡಿಸಿ ಬೇರೆ ಎಲ್ಲ ದೇವಾಲಯದ ಬಾಗಿಲುಗಳು ಸ್ವಲ್ಪ ಕುಳ್ಳಾಕೃತಿಯಲ್ಲೇ ಇರುತ್ತೆ. ಅಂದರೆ ದೇವಾಲಯಗಳೆಲ್ಲ ಕುಳ್ಳದಾಗಿರುತ್ತೆ. ಹೊಯ್ಸಳರ ವಾಸ್ತುಶಿಲ್ಪ ಶೈಲಿಯಲ್ಲಿ ಇದೊಂದು ವಿಶಿಷ್ಟತೆ ಮತ್ತು ವೈಶಿಷ್ಟ್ಯಪೂರ್ಣತೆಯನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಇವು ದ್ವಾರಪಾಲಕರ ಚಿತ್ರಗಳನ್ನು ನಾವು ನೋಡ್ತಾ ಇದ್ದೇವೆ. ವಾಸ್ತವವಾಗಿ ಹೇಳಬೇಕು ಅಂತ ಅಂದರೆ ಬಹಳ ಅಟ್ರಾಕ್ಟಿವ್ ಆಗಿ ದ್ವಾರಪಾಲಕರು ಇರ್ತಾರೆ. ಈ ರೀತಿಯ ಕಾರ್ವಿಂಗ್ಸ್ ಮಾಡಿರ್ತಕ್ಕಂಥದ್ದನ್ನು ನಾನು ನಿಮಗೆ ಬಹಳ ಮುಖ್ಯವಾಗಿ ಹೇಳೋದಾದರೆ, ಈ ಶಿಲ್ಪವನ್ನು ಕೆತ್ತೋದರಲ್ಲಿ 3 ಜನರ ಪರಿಶ್ರಮ ಇದೆ. ಈ 3 ಜನರ ಪರಿಶ್ರಮದಲ್ಲಿ ಮೊದಲಿಗೆ ಒಬ್ಬ ಡ್ರಾಫ್ಟರ್ ಇರ್ತಾನೆ. ಅವನೇನು ಮಾಡ್ತಾನೆ, ಈ ಶಿಲ್ಪದ ಶೇಪನ್ನು ಡ್ರಾಫ್ಟ್ ಮಾಡ್ತಾನೆ ಅಷ್ಟೇ, ಕೈ ಕಾಲು ಇವುಗಳನ್ನು ಡ್ರಾಫ್ಟ್ ಮಾಡ್ತಾನೆ. ಎರಡನೇ ಶಿಲ್ಪಿ ಇದರ ಕಣ್ಣುಗಳು, ಮೂಗು, ಇವುಗಳನ್ನು, ಕಿವಿ, ಅಂಗಾಂಗಗಳನ್ನು ಬಿಡಿಸೋದಕ್ಕರಲ್ಲಿ ಆತ ಎಕ್ಸ್ಪರ್ಟ್ ಆಗಿರ್ತಾನೆ. ಮೂರನೇ ಅವನ ಕೆಲಸ ಇದೆಯಲ್ಲ, ಕುಸುರಿ ಕೆಲಸ, ಅದು ಬಹಳವೇ ಪ್ರಮುಖವಾಗಿರ್ತಕ್ಕಂಥದ್ದು. ಇದು ಸೋಪ್ ಸ್ಟೋನ್ ಆದ್ದರಿಂದ, ಸೋಪ್ ಸ್ಟೋನ್ ಹೆಚ್ಚಾಗಿ ಹಾಸನ ಜಿಲ್ಲೆಯಲ್ಲಿ ಲಭ್ಯವಾಗ್ತಾ ಇದ್ದಿದ್ದರಿಂದ ಈ ರೀತಿಯ ಅತ್ಯುತ್ತಮವಾದಂಥ ಕುಸುರಿ ಕೆಲಸಗಳನ್ನು 3ನೇ ಶಿಲ್ಪಿ ಮಾಡ್ತಾನೆ. ಒಬ್ಬನೇ ಶಿಲ್ಪಿ ಎಲ್ಲವನ್ನ ಮಾಡಲ್ಲ. ಇದರ ಇನ್ಸ್ಟ್ರೂಮೆಂಟ್ಸ್ಗಳೇ ಬೇರೆ, ಈ ಶೇಪಿಂಗ್ ಕೊಡ್ತಕ್ಕಂಥ ಇನ್ಸ್ಟ್ರೂಮೆಂಟ್ಸ್ಗಳೇ ಬೇರೆ, ಈ ಲತಾ ಬಳ್ಳಿಕೆಗಳ ಇನ್ಸ್ಟ್ರೂಮೆಂಟ್ಸ್ಗಳೇ ಬೇರೆ. ಇಲ್ಲಿ ಏನಾಗಿದೆ, ಈಗ ಮುಖಗಳೆಲ್ಲ ಈಗ ಆಧುನಿಕ ಶಿಲ್ಪಿಗಳು ಏನೋ ಗೊತ್ತಿಲ್ಲ. ಎರಡನೇದಾಗಿ ಈ ಒಂದು ಕಲ್ಲು ತಗೊಂಡು ಇದು ಗೀರಿದ್ರೂ ಸಾಕು, ಬಳಪದ ಕಲ್ಲು ನೋಡಿ ಇದೇನಾಗುತ್ತೆ, ಹಾಳಾಗೋಗ್ಬಿಡುತ್ತೆ. ನಮಗೆ ಈ ಪ್ರೊಟೆಕ್ಷನ್ ಆಫ್ ಮಾನ್ಯುಮೆಂಟ್ಸ್ ಆ್ಯಕ್ಟ್ ಬಂದಾಗಲಿಂದ ಈ ಶಿಲ್ಪಗಳು ಉಳ್ಕೋತಾ ಇದೆ. ಆದರೆ ಇದಕ್ಕಿಂತ ಮೊದಲು ಏನಾದರೂ ಈ ಶಿಲ್ಪಗಳು ಇದಕ್ಕೆ ಸಿಗ್ತಾ ಇದ್ದರೆ, ಇವತ್ತಿಗೆ ಅವರು ಆ್ಯಕ್ಟ್ ಇಲ್ಲದೆ ಇರ್ತಾ ಇದ್ದರೆ ಈ ಶಿಲ್ಪಗಳು ಇರ್ತಾನೆ ಇರಲಿಲ್ಲ. ಹಾಸನದ ಎಷ್ಟೋ ದೇವಸ್ಥಾನಗಳ ಕಂಬಗಳು ಮತ್ತು ಕಲ್ಲುಗಳು ಮನೆಗಳಿಗೆ ಅಡಿಪಾಯ ಆಗಿ ಹೋಗಿ, ಖಂಡಿತವಾಗ್ಲೂ ಏನಾಗಿದೆ, ಬಚ್ಚಲು ಮನೆಗಳಲ್ಲಿ ಈ ವೀರಗಲ್ಲುಗಳನ್ನು ಉಲ್ಟಾ ಇಟ್ಕೊಂಡ್ಬಿಟ್ಟವ್ರೆ ಇಮಿಡಿ ತಿಕ್ಕೋದಕ್ಕೆ. ಮತ್ತು ಎರಡನೇದಾಗಿ ವಿಶಿಷ್ಟವಾಗಿರ್ತಕ್ಕಂಥ ಸ್ಲ್ಯಾಬ್ಗಳು, ಕಲ್ಲುಗಳು, ಇವೆಲ್ಲವೂ ಏನಾಗಿದೆ ಇವತ್ತು ಈ ಜನರ ಒಂದು ಇದಕ್ಕೆ ತುತ್ತಾಗಿ, ಆಧುನಿಕತೆಯ ಅಬ್ಬರಕ್ಕೆ ತುತ್ತಾಗಿ ಹಾಳಾಗೋಗಿದೆ. ಈಗ ಅರ್ಕಲ್ಗೋಡಲ್ಲಿ ಕೋಟೆ ಇತ್ತು ಅಂತೀವಿ, ಕೋಟೆ ಪೇಟೆ ಅಂತೀವಿ. ಕೋಟೆ ಕಲ್ಲೆಲ್ಲಿ ಹೋದೋ? ಹೊಳೆ ನರಸೀಪುರದಲ್ಲಿ ಕೋಟೆ ಇತ್ತು, ಪೇಟೆ ಇತ್ತು ಅಂತೀವಿ. ಕೋಟೆ ಕಲ್ಲೆಲ್ಲಿ ಹೋದೋ? ಮನೆಗಳಿಗೆ ಎಲ್ಲ ಅಡಿಪಾಯಗಳಾಗಿ ಹೋಗ್ತವೆ. ಸೊ ಹಾಗಾಗಿ ಈ ಶಿಲ್ಪಕಲಾ ಸಂಪತ್ತಿದೆಯಲ್ಲ, ಇದು ಏನೇ ಕೊಟ್ಟರು ಮತ್ತು ಇದಕ್ಕೆ ಸರಿಸಮಾನವಾದದ್ದು ಮತ್ತೊಂದಿಲ್ಲ. ಒಂದು ಚಿಕ್ಕ ಮಿಸ್ಟೇಕ್ಸ್ ಆದರೂ ಈ ಕಾರ್ವಿಂಗ್ಸಲ್ಲಿ ಆ ವಿಗ್ರಹವನ್ನು ಅವರು ಬಳಸ್ತಾ ಇರಲಿಲ್ಲ. ಆದ್ದರಿಂದ ಭಗ್ನ ಅಂತ ಹೇಳಿ ಕರೆದು ಬಿಡಿದವರು. ಆದ್ದರಿಂದ ಏನಾಗಿದೆ ಅಂತ ಅಂದರೆ ಶಿಲ್ಪಗಳ ನೈಜತೆ, ವಾಸ್ತವಿಕತೆ ಭಾಳ ಹತ್ತಿರದಲ್ಲಿದೆ. ಶಿಲ್ಪಿಗೆ ಆಧ್ಯಾತ್ಮದ ಸಂಸ್ಕಾರಗಳು ಬಹಳ ಮುಖ್ಯ. ಆಧ್ಯಾತ್ಮದ ಸಂಸ್ಕಾರಗಳಿಲ್ಲದೆ ಇದ್ದರೆ ಈ ಅದ್ಭುತ ನೈಜತೆಯನ್ನು ಯಾರು ಪ್ರದರ್ಶಿಸೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೆ ಈಗ ರಾಮಾಯಣದ ಯಾವುದೋ ಒಂದು ದೃಶ್ಯವನ್ನು ಕೆತ್ತುತ್ತಾ ಇದ್ದಾನೆ ಅಂದರೆ ಆ ಫೇಶಿಯಲ್ ಎಕ್ಸ್ಪ್ರೆಷನ್ನು, ಮತ್ತು ಈಗ ಆ ಒಂದು ರಾಮನ ಚಿತ್ರ ಆಗಿರ್ಬೋದು, ಸೀತೆಯ ಚಿತ್ರ ಆಗಿರ್ಬೋದು, ಕತೆ ಗೊತ್ತಿರಬೇಕು. ಕತೆ ಗೊತ್ತಿದ್ರೆ ಮಾತ್ರ ಕೆತ್ತೋದಕ್ಕೆ ಸಾಧ್ಯ ಆಗುತ್ತೆ. ನೋಡಿ, ಇಲ್ಲಿ ಅರ್ಜುನ ಮತ್ಸ್ಯ ಯಂತ್ರವನ್ನು ಬೆದರಿಸ್ತಾ ಇದ್ದಾನೆ, ಮಹಾಭಾರತದ ಒಂದು ದೃಶ್ಯಾವಳಿ. ಇಲ್ಲಿ ನೋಡಿ, ಇಲ್ಲಿ ಮೀನಿಗೆ ಕರೆಕ್ಟಾಗಿ ಹೊಕ್ಕಿದೆ, ಅಲ್ಲಿ ಮೇಲ್ಗಡೆ ತೋರಿಸ್ತಾ ಇದ್ದಾನೆ. ಇಲ್ಲಿ ನೋಡಿ, ಆ ಒಂದು ಮತ್ಸ್ಯ ಈ ಕುಂಡ ಪ್ರತಿಬಿಂಬ ಕಾಣೋದು ನೋಡೋದಕ್ಕೆ ಇಲ್ಲಿ ಕನ್ನಡಿ ಇಟ್ಟಿರ್ತಕ್ಕಂಥದ್ದು ಎಷ್ಟು ಸೂಕ್ಷ್ಮತೆ ಇದೆ ನೋಡಿ. ಇಲ್ಲೊಂದು ಮಿರರ್ ಇಟ್ಟಿದ್ದಾರೆ, ಕುಂಭ. ಈ ಕುಂಭದ ಮೇಲೆ ಮಿರರ್ ಇಟ್ಟಿದ್ದಾರೆ. ಅದನ್ನು ನೋಡಿಕೊಂಡು ಅದರ ಮೀನಿಗೆ ಹೊಡಿಬೇಕು. ಹಾಗೆಯೇ ನೋಡಿ, ಗಣಪತಿಯ ವಿಗ್ರಹ ಎಷ್ಟು ಸುಂದರವಾಗಿದೆ, ಸ್ವಲ್ಪ ಹಾಗೆ ಉಳ್ಕೊಂಡಿದೆ. ಮತ್ತು ಮೂಷಿಕ ವಾಹನ, ಅದರ ಸಿಂಬಲ್ಸನ್ನು ಇಲ್ಲಿ ಕೊಟ್ಟಿದ್ದಾರೆ. ವೀರಭದ್ರ, ಆ ಕಡೆ ವೀರಭದ್ರನ ಚಿತ್ರ ಇದೆ. ಹಾಗೆ ಇಲ್ಲಿ ಭೈರವನ ಕುಂಡ ಇದೆ. ಇಲ್ಲಿ ಕುಂಡ ಹಿಡ್ಕೊಂಡಿದ್ದಾನೆ. ಈಗ ಕತ್ತಿ ಇದೆ. ಇದು ಸ್ಮಾಲ್ ಕಾರ್ವಿಂಗ್ಸನ್ನು ಮಾಡಿದ್ದಾರೆ. ಗುಂಗುರು ಕೂದಲು ಇದು. ಈ ಗುಂಗುರು ಕೂದಲು ಮಾಡ್ತಕ್ಕಂಥ ಒಂದು ಚಾತುರ್ಯತೆ ಇದ್ದಿದ್ದು ಹೊಯ್ಸಳ ಶಿಲ್ಪಿಗಳಿಗೆ ಮಾತ್ರ. ಅದರಲ್ಲೂ ವಿಶೇಷವಾಗಿ ಈ ಮದನಿಕಾ ವಿಗ್ರಹಗಳನ್ನು ನಾವು ನೋಡಿದಾಗ ನಮಗೆ ಇವತ್ತಿಗೂ ಅದೊಂದು ಬಹಳ ಅದ್ಭುತವಾಗಿ ಗೋಚರಿಸ. ಪ್ರಹ್ಲಾದ ಚರಿತ್ರೆಯನ್ನು ಪ್ರತಿಬಿಂಬಿಸ್ತಾ ಇರ್ತಕ್ಕಂಥ ಚಿತ್ರ. ಬೆಂಕಿಯಲ್ಲಿ ಸುಡಿ ಅಂತಾನೆ, ಬೆಂಕಿ ನೋಡಿ ಸುತ್ತಾಗ್ತಾ ಇದೆ, ಆದರೂ ಪ್ರಹ್ಲಾದನಿಗೆ ಏನೂ ಆಗಲ್ಲ. ಪ್ರಹ್ಲಾದ ಚರಿತ್ರೆಯನ್ನು ಪ್ರತಿಬಿಂಬಿಸ್ತಾ ಇರ್ತಕ್ಕಂಥ ಚಿತ್ರ ಇದೆ. ಹಾವುಗಳು ಬಿಟ್ಟಿದ್ದಾರೆ. ಈ ಹಾವುಗಳೆಲ್ಲ ಸುತ್ತಾ ಇದೆ, ಆದರೂ ಪ್ರಹ್ಲಾದನಿಗೆ ಏನೂ ಆಗಲಿಲ್ಲ ಅನ್ನತಕ್ಕಂಥದ್ದು. ಆನೆಗಳನ್ನು ತುಳಿಸ್ತಾ ಇರ್ತಕ್ಕಂಥದ್ದು, ಆದರೂ
ಪ್ರಹ್ಲಾದಗೆ ಏನೂ ಆಗಲಿಲ್ಲ. ಪ್ರಹ್ಲಾದನ ಚಿತ್ರವನ್ನು, ಪ್ರಹ್ಲಾದ ಚರಿತ್ರೆಯನ್ನು ಪ್ರತಿಬಿಂಬಿಸ್ತಾ ಇರ್ತಕ್ಕಂಥದ್ದು. ಸರ್, ರಾಮಾಯಣ, ಮಹಾಭಾರತ, ಪ್ರಹ್ಲಾದ ಚರಿತ್ರೆ ಹಾಗೆ ಉಪನಿಷತ್ತಿನ ಪ್ರಮುಖ ದೃಶ್ಯಾವಳಿಗಳನ್ನು, ಪ್ರಮುಖ ಆಯ್ದಂಥ ದೃಶ್ಯಾವಳಿಗಳು ಅಂದರೆ ಒಂದು ರೌಂಡ್ ಏನು ಅಂತ ಅಂದರೆ ಪೂರ್ತಿ ಇದರ ಪರಿಚಯವೇ ಆಗಿಬಿಡುತ್ತೆ ಅಂತ. ಇಲ್ಲಿ ನೋಡಿ, ಕಂಬವನ್ನು ಹೊಡಿತಾ ಇದ್ದಾನೆ, ಕಂಬದಲ್ಲಿ ನರಸಿಂಹ ಇದ್ದಾನೆ. ಎಲ್ಲಿದ್ದಾನೆ ತೋರಿಸು ನಿನ್ನ ಹರಿ. ನೋಡಿ, ಚಿತ್ರ ಬಿಡಿಸೋದು ಕಷ್ಟ, ಅವನು ಏನು ಇಮೇಜ್ ಕೊಟ್ಟಿದ್ದಾನೆ ನೋಡಿ, ಎಲ್ಲಿದ್ದಾನೆ ನಿನ್ನ ಹರಿ ಅಂತ ಹೇಳಿ. ಇದು ಹಿರಣ್ಯಕಶಿಪುವಿನ ಚಿತ್ರ. ಆತ ತೆಗೆದು ಈ ಕಂಬದಲ್ಲಿದ್ದಾನ ಅಂದಾಗ ಈ ಕಂಬದಲ್ಲೂ ಇದ್ದಾನೆ ಅಂತಾನೆ. ಕಂಬದಲ್ಲಿ ನೋಡಿ ನರಸಿಂಹನ ಚಿತ್ರ ಒಳಮೂಡಿದೆ. ಆ ಕಲ್ಪನೆ ನೋಡಿ, ಆ ಕಂಬದ ಒಳಗಡೆ ನರಸಿಂಹನ ಚಿತ್ರಣವನ್ನು ತಂದಿರತಕ್ಕಂಥ ಕಲ್ಪನೆ. ಇದು ಕಂಬ, ಈ ಕಂಬದ ಒಳಗಡೆ ನರಸಿಂಹ. ಅದೇ ಪ್ರಹ್ಲಾದ ಚರಿತ್ರೆಯ ಮುಖ್ಯ ಅಂಶಗಳನ್ನು ಇಲ್ಲಿವರೆಗೂ ಕೊಟ್ಟಿದ್ದಾನೆ. ನರಸಿಂಹ ಹಿರಣ್ಯಕಶಿಪುವಿನ ಕರಳನ್ನು ಬಗೆದು ಹಾರವನ್ನಾಗಿ ಹಾಕ್ಕೊಂಡಿರುತ್ತೆ. ಆತ ಹೇಳಿರ್ತಾನೆ, ನನಗೆ ಹಗಲಾಗಲಿ ಇರುಳಾಗಲಿ ಅಥವಾ ಮನೆಯ ಒಳಗಾಗಲಿ ಹೊರಗಾಗಲಿ, ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ, ಯಾವುದೇ ಆಯುಧಗಳಿಂದಾಗಲಿ ನನಗೆ ಸಾವು ಬರಕ್ಕೂಡುದು ಅಂತ ಹೇಳಿ ಆತ ಒಂದು ವರವನ್ನು ತೆಗೆದುಕೊಂಡಿರ್ತಾನೆ. ಸಾಯಂಕಾಲದ ವೇಳೆ ಒಳಗೂ ಅಲ್ಲ ಹೊರಗೂ ಅಲ್ಲ, ಮನೆಯ ಹೊಸ್ತಿಲು, ಕೆಳಗೂ ಅಲ್ಲ ಮೇಲೂ ಅಲ್ಲ, ನರನಿಂದಾಗಲಿ ಅಂತ ಹೇಳಿರ್ತಾನೆ. ಆ ಕಲ್ಪನೆಯನ್ನು ಇಲ್ಲಿ ಬಹಳ ಅಚ್ಚುಕಟ್ಟಾಗಿ ಅವನು ಕರಳಿನ ದೃಶ್ಯಾವಳಿಗಳನ್ನು ಮಾಡಿದಾನಲ್ಲ, ಈ ಕಾರ್ವಿಂಗ್ಸ್ಗೆ ನಾವು ಮಾರೋಗ್ಬಿಡ್ಬೇಕು. ವಾಸ್ತವವಾಗಿ ನೀವು ಆಲೋಚನೆ ಮಾಡಿ ಸರ್, ಇದೇನಾದರೂ ಒಂದು ಚೂರು ಡ್ಯಾಮೇಜಸ್ ಆಗ್ದಲೆ, ಈ ತೂತುಗಳು ಇಲ್ದಲೆ ಇದೇನಾದ್ರು ಇರ್ತಿದ್ರೆ ಈ ಚಿತ್ರವನ್ನು ನಾವು ಪೆನ್ಸಿಲಲ್ಲಿ ಬಿಡಿಸೋದು ಕಷ್ಟ. ಅಷ್ಟು ನೀಟಾಗಿ ಅದನ್ನು ತೆಗೆದುಕೊಂಡು ಆತ ಬಿಡಿಸಿದ್ದಾನೆ. ಅವನ ಕರಳನ್ನು ಬಗ್ದಿದ್ದಾನೆ. ನರಸಿಂಹನ ಪ್ರಾಣಿನೂ ಅಲ್ಲ, ಮನುಷ್ಯನೂ ಅಲ್ಲ, ಆಯುಧಗಳಿಲ್ಲ, ನಖಗಳಿಂದ ಅವನ ಹೊಟ್ಟೆಯನ್ನು ಬಗಿತಾ ಇರ್ತಕ್ಕಂಥ ಒಂದು ಅದ್ಭುತವಾದಂಥ ಶಿಲ್ಪವನ್ನು ಇಲ್ಲಿ ಕೆತ್ತಿದ್ದಾರೆ. ಸೊ ಅಲ್ಲಿದ್ದಂತಹ ಇವರು ಆಸ್ಥಾನಿಕರು ಕೈ ಮುಗಿತಾ ಇರ್ತಕ್ಕಂಥದ್ದು, ಅಂದರೆ ಎತ್ತರವಾಗಿ ಕಾಣ್ತಾನಲ್ಲ ಆ ರೀತಿಯಲ್ಲಿ ಅದನ್ನು ತೋರಿಸ್ತಾ ಹೋಗ್ತಾನೆ. ಹೊಯ್ಸಳರ ಆರ್ಕಿಟೆಕ್ಚರಲ್ಲಿ ಒಂದು ಏನು ಅಂದರೆ, ಈ ದೇವಸ್ಥಾನನ ಗೋಡೆ ಮೇಲೆ ಇಟ್ಕೊಂಡು ಕೆತ್ತಿದ್ದಾರೆ ಅನ್ನತಕ್ಕಂಥ ಒಂದು ಕಲ್ಪನೆ ಇದೆ ಜನಸಾಮಾನ್ಯರಲ್ಲಿ. ವಾಸ್ತವವಾಗಿ ಅಲ್ಲ, ಇದೊಂದು ಪ್ಲೇಟ್. ಈ ಪ್ಲೇಟನ್ನ ಏನು ಮಾಡ್ತಾರೆ, ಕೆಳಗಡೆ ಕೆತ್ತುತ್ತಾರೆ. ಕೆತ್ತಿಬಿಟ್ಟು ಇದನ್ನು ಫಿಕ್ಸ್ ಮಾಡ್ತಾರೆ. ಫಿಕ್ಸ್ ಮಾಡುವಾಗ ಈ ರೀತಿ ಲಟ್ಟಣಿಕೆಗಳಂತಹ ಉಕ್ಸ್ಗಳಿರುತ್ತೆ ಒಳಗಡೆ, ಗೋಡೆ ಒಳಗಡೆ ನಮಗೆ ಕಾಣಲ್ಲ, ಉಕ್ಸ್ಗಳಿರುತ್ತೆ. ಆ ಉಕ್ಸ್ಗಳಿಗೆ ಸೇರಿಸಿ ಈ ಒಂದು ಕಲ್ಲಿನ ದೇವಾಲಯಕ್ಕೆ ಇದನ್ನೆಲ್ಲ ಹೊದಿಕೆ, ಒಂದು ರೀತಿ ಹೊದಿಕೆ ಹೊದಿಸ್ದಾಗೆ ಒಂದು ಸುತ್ತ ಅದನ್ನು ಹಾಕ್ತಾ ಬರ್ತಾರೆ. ಸೊ ಶ್ರೀಕೃಷ್ಣನ ಚಿತ್ರ, ಕೊಳಲನ್ನು ಊದ್ತಾ ಇದ್ದಾನೆ. ಇದು ವಾಸ್ತವವಾಗಿ ವಿಷಕನ್ನಿಕೆ, ಹಾವುನ ಎಲ್ಲ ಇದು ಹೋಗ್ಬಿಟ್ಟಿದೆ ದೃಶ್ಯ, ಅದು ವಿಷ ತೆಗಿತಾ ಇರ್ತಕ್ಕಂಥದ್ದು. ವಿಷಕನ್ನಿಕೆಯರು ಇದ್ದರು ಅನ್ನತಕ್ಕಂಥ ಪಾಠಗಳನ್ನು ನಾವು ಕೇಳಿದ್ದೀವಿ, ಆ ಕಲ್ಪನೆಗಳನ್ನು ಕೇಳಿದ್ದೀವಿ. ಮೌರ್ಯರ ಇತಿಹಾಸ. ಹೌದು ಹೌದು, ಚಾಣಕ್ಯ ಹೇಳ್ತಾ ಹೋಗ್ತಾನೆ. ಇದು ಗಜೇಂದ್ರ ಮೋಕ್ಷದ ಚಿತ್ರಣ. ಇದು ಇಲ್ಲಿ ನೋಡಿ, ಇಲ್ಲಿ ಸಮುದ್ರ ಮತದ ನಂತರ ಅಮೃತ ಕಲಶದ ಜೊತೆ ಮೋಹಿನಿಯ ಉದ್ಘೋಷವಾಗುತ್ತೆ. ಆಗ ಆಕೆ ಅದನ್ನು ಹಂಚ್ತಾಳೆ. ಇದು ಶೈವ ದೇವಸ್ಥಾನ, ಹೊರಗಿನ ಕಾರ್ವಿಂಗ್ಸ್ ಪೂರ್ತಿ ವೈಷ್ಣವ. ನಾನು ಅದಕ್ಕೆ ಒಂದು ಹೇಳಿದೆ, ಇದು ಶೈವ ಮತ್ತು ವೈಷ್ಣವ ಎರಡು ಪರಂಪರೆಗಳನ್ನು ಪ್ರತಿಬಿಂಬಿಸ್ತಕ್ಕಂಥ ಒಂದು ದೇವಾಲಯ. ಎರಡು ಪರಂಪರೆಗಳು, ಶೈವ ಮತ್ತು ವೈಷ್ಣವ. ಅಂದರೆ ದೇವತಾ ಪರಿವಾರವೆಲ್ಲವೂ ವೈಷ್ಣವ ಪರಿವಾರ, ಒಳಗಡೆ ಇರ್ತಕ್ಕಂಥವನು ಶಿವ. ಶಿವಾಯ ವಿಷ್ಣು ರೂಪಾಯ ಶಿವರೂಪಾಯ ವಿಷ್ಣುವೇ ಅನ್ನತಕ್ಕಂಥದ್ದನ್ನು ಈ ದೇವಾಲಯ ಸಾರಿ ಹೇಳ್ತಾ ಇದೆ. ಇಲ್ಲಿ ಮತ್ತೆ ಅದೇ ರೀತಿಯ ಒಂದು ಇದು ವರಹ ಅವತಾರ. ಇಲ್ಲಿ ಮತ್ತೆ ನೋಡಿ, ಇಲ್ಲಿ ಇದೇ ರೀತಿಯ ಈ ಚಿತ್ರಗಳನ್ನು ನಾವು ಹಳೆಬೀಡಲ್ಲಿ ದೊಡ್ಡದಾಗಿ ಕಾಣ್ತೇವೆ. ಈ ಇಮ್ಯಾಜಿನೇಷನ್ಸ್ ಏನಿದೆ ಸೇಮ್ ಹಾಗೆ ಇದೆ. ಇದು ನೋಡಿ ಬೇಸರ ಶೈಲಿಯ ಶಿಖರ ಅಂತ ಹೇಳಿ ಕರಿತೀವಿ. ನಾಗರ ಶೈಲಿ ಅಂದರೆ ಸರ್ಪಾಕೃತಿಯಲ್ಲಿ ಇರ್ತಕ್ಕಂಥ ಗೋಪುರಗಳು. ಸಾಮಾನ್ಯವಾಗಿ ಉತ್ತರ ಭಾರತದ ದೇವಾಲಯಗಳಲ್ಲಿ ಮಾತ್ರ ನಾಗರ ಶೈಲಿಯನ್ನು ಕಾಣೋದಕ್ಕೆ ಸಾಧ್ಯ. ದ್ರಾವಿಡ ಶೈಲಿ ಅಂದಾಗ ತಮಿಳುನಾಡಿನಲ್ಲಿ ಸಾಮಾನ್ಯವಾಗಿ ಗೋಪುರಗಳನ್ನು ಕಟ್ತಾರೆ. ಈ ಗೋಪುರಗಳನ್ನು ಕಟ್ಟಿ ದೇವಾಲಯದ ಪ್ರವೇಶ ದ್ವಾರದಲ್ಲೂ ಗೋಪುರಗಳನ್ನು ಕಟ್ತಾರೆ. ಟ್ರಯಾಂಗಲ್ ಶೇಪಲ್ಲಿ ಇರ್ತಕ್ಕಂಥ ಗೋಪುರಗಳನ್ನು ನೋಡಿದಾಗ ನಾವು ಅದನ್ನು ದ್ರಾವಿಡ ಶೈಲಿ ಎಂಬುದಾಗಿ ಕರಿತೇವೆ. ಈ ದ್ರಾವಿಡ ಮತ್ತು ನಾಗರ ಈ ಎರಡು ಶೈಲಿಗಳ ಸಮ್ಮಿಶ್ರಣವಾದಂಥ ಶೈಲಿಯನ್ನು ಬೇಸರ ಶೈಲಿ ಎಂಬುದಾಗಿ ಕರಿತೀವಿ. ಇನ್ನು ಮುಂದೆ ಬಾದಾಮಿ ಚಾಳುಕ್ಯರು, ಕಲ್ಯಾಣಿ ಚಾಳುಕ್ಯರು, ಹಾಗೆಯೇ ಹೊಯ್ಸಳರು ಅದನ್ನು ಅನುಸರಿಸ್ತಾ ಬಂದರು. ಹೊಯ್ಸಳರು ಅದನ್ನು ಭಾಳಷ್ಟು ಡೆವಲಪ್ ಮಾಡಿದ್ರು. ಈ ಬೇಸರ ಶೈಲಿಯಲ್ಲಿಯೇ ಕಲಾ ವಿಭಿನ್ನತೆಯನ್ನು ನಾವು ಕಾಣೋದಕ್ಕೆ ಸಾಧ್ಯ. ಈ ಭೂಮಿಜ ಅಂದರೆ ಯಾವುದು?
ಭೂಮಿಜ ಶೈಲಿಯ ದೇವಸ್ಥಾನ ಅಂದರೆ 3 ಲಕ್ಷಣಗಳನ್ನು ಅಲ್ಪ ಸ್ವಲ್ಪ ಒಳಗೊಂಡಿರ್ತಕ್ಕಂಥ ದೇವಸ್ಥಾನಗಳನ್ನು ಭೂಮಿಜ ಶೈಲಿ ಮತ್ತು ದ್ರಾವಿಡ 3 ಶೈಲಿಗಳ ಮಿಕ್ಸೆಡ್ ಆಗಿರ್ತದೆ. ಎಲ್ಲವನ್ನು ಸೇರಿಸಿ ಒಂದು ಇದನ್ನು ಮಾಡಿರ್ತಾನೆ. ಅದನ್ನು ನಾವು ಭೂಮಿಜ ಶೈಲಿ ಎಂಬುದಾಗಿ ಕರಿತೀವಿ. ವಾಸ್ತವವಾಗಿ ಭಾಳ ಕಡಿಮೆ, ಇಲ್ಲ ನಾಗರದಲ್ಲಿರುತ್ತೆ, ಇಲ್ಲ ವೇಸರದಲ್ಲಿರುತ್ತೆ, ಇಲ್ಲ ದ್ರಾವಿಡ ಶೈಲಿಗಳಲ್ಲಿ ಈ ದೇವಾಲಯಗಳು ಸಾಮಾನ್ಯವಾಗಿ ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಈ ಸ್ಮಾರಕ ಸಂರಕ್ಷಣೆ ಕಾಯ್ದೆ ಆಗಲೇ ಇರ್ತಾಯಿದ್ರೆ ಈ ಜಾಗೃತಿ ನೋಡಿ, ಈ ಜಾಗೃತಿ ಆಗಬೇಕಾಗಿದೆ. ಇದು ಇನ್ನೊಂದು ಸ್ವಲ್ಪ ದಿನ ಹೋಗೇ ಬಿಡುತ್ತೆ. ಇದೆಲ್ಲ ಆಗಲೇ ಹೊರಟೋಗಿದೆ. ಯಾಕೆಂದರೆ ಈ ಕಲ್ಲು ಭಾಳ ಗ್ರಾನೈಟಿಕ್ ಶೇಪಲ್ಲಿಲ್ಲ. ಈ ಕಲ್ಲು ಭಾಳ ಗ್ರಾನೈಟಿಕ್ ಶೇಪಲ್ಲಿ ಇದೆಲ್ಲ ಈ ರೀತಿ ಆಗುತ್ತೆ ನೋಡಿ. ಇದು ವಾಸ್ತವವಾಗಿ ಒಂದು ವಿಶಿಷ್ಟವಾದಂಥ ಶಿಲ್ಪ. ಇದು ನೋಡಿ, ಇದು ಯಾವ ಶಿಲ್ಪ ಅನ್ನೋದೇ ಗೊತ್ತಾಗ್ತಾ ಇಲ್ಲ ನೋಡಿ. ಅದಕ್ಕೆ ಸ್ಮಾರಕಗಳನ್ನು ಸಂರಕ್ಷಣೆ ಮಾಡಿ ಇತಿಹಾಸವನ್ನು ರಕ್ಷಿಸಿ, ಇತಿಹಾಸವನ್ನು ರಕ್ಷಣೆ ಮಾಡಿದ ಹಾಗೆ ಅಂತ ಹೇಳಿ ನಾವು ಇದನ್ನು ಕರಿತೇವೆ. ಇದು ಆಂಜನೇಯ ಸ್ವಾಮಿ ಅಂತ ಹೇಳಿ, ಹನುಮ ಅಂತ ಹೇಳಿ ಕರಿಬೋದು ನಾವು. ಆದರೆ ಹನುಮ ಶೇಪನ್ನು ನಾವು ಇಲ್ಲಿ ಕಾಣೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದಕ್ಕೆ ಕಾಲಿಲ್ಲ, ಇದಕ್ಕೆ ಕೈ ಮತ್ತು ಕಾಲಿನ ಭುಜ. ಇನ್ನೊಂದು ಸ್ವಲ್ಪ ದಿನದಲ್ಲಿ ಈ ವಿಗ್ರಹನೂ ಹೊರಟೋಗುತ್ತೆ. ಹಾಗೆ ನೋಡಿ, ಅದು ಎಲ್ಲ ನೀರು ಬಂದು ಕರಗ್ತಾ ಇದೆ, ಕರಗಿ ಹೋಗ್ತಾ ಇದೆ. ಆಮೇಲೆ ಅದು ಇದು ಕೊಟ್ಟಿದ್ದಾರಲ್ಲ, ಲಿಂಕೇಜ್ ಕೊಟ್ಟಿದ್ದಾರಲ್ಲ, ಆ ಲಿಂಕೇಜ್ಗಳೆಲ್ಲ ಮರೆ ಆಗ್ತಾ ಇದೆ. ಇದು ಚತುರ್ಮುಖ ಬ್ರಹ್ಮ. ಎಸ್, ನಾನು ಇಲ್ಲಿದೆ ಒಳಗಡೆ ಈ ಥರ ಫೇಸ್ಗಳಿದೆ. ಇದು ಚತುರ್ಮುಖ ಬ್ರಹ್ಮ, ಆತನ ಆಯುಧಗಳು. ಬಟ್ ಇಲ್ಲಿ ಫೇಸು ಒಂದು ಸ್ವಲ್ಪ ಇದಾಗ್ಬಿಟ್ಟಿದೆ, ಮುಖಭಾಗಗಳೆಲ್ಲ ಹೊರಟು ಹೋಗಿದೆ. ಇದು ಶಿಲಾಲೇಖೆ ಅಂತ ಹೇಳಿ ಈ ಬರೀತಾ ಇದ್ರಲ್ಲ, ಬರೆಯುವ ಬರವಣಿಗೆಗಾರಿತಿ. ಇಲ್ಲಿ ನೋಡಿ, ಇಲ್ಲಿ ಪೇಪರ್ ಹಿಡ್ಕೊಂಡಿದ್ದಾಳೆ, ಇಲ್ಲಿ ಲೇಖನಿ ಇರಬೇಕಾಗಿತ್ತು. ಈ ಲೇಖನಿ ಎಲ್ಲ ಹೊರಟೋಗಿದೆ, ಫೇಸ್ ಎಲ್ಲ ಕಿತ್ತಾಕ್ಬಿಟ್ಟಿದೆ. ಹಾಗೆ ಇಲ್ಲೆಲ್ಲ ಡ್ಯಾಮೇಜಸ್ ಆಗಿದೆ, ಇಲ್ಲಿ ಎಲ್ಲ ಹೊರಟೋಗಿದೆ. ಭಾಳಷ್ಟು ಶಿಲ್ಪಗಳು ಹಾನಿಗೆ ಒಳಗಾಗಿದೆ. ಇದೊಂದು ವಾಸ್ತವವಾಗಿ ಒಂದು ಪರಿವಾರ ಶಿಲಾಲೇಖನಿ. ಈ ಆಧುನಿಕ ಇತಿಹಾಸಕಾರರು ಹೇಳೋದೇನು ಅಂತಂದ್ರೆ, 10ನೇ ಶತಮಾನಕ್ಕಿಂತ ಮುಂಚೆ ಅಥವಾ ಭಾರತಕ್ಕೆ ಬ್ರಿಟಿಷ್ನವರು ಬರೋದಕ್ಕೆ ಮುಂಚೆ ನಮ್ಮಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಇರಲಿಲ್ಲ. ಈ ಥರದ ಒಂದು ಕಲ್ಪನೆಯನ್ನು ನಮಗೆ ಆಧುನಿಕ ಇತಿಹಾಸಕಾರ ರೋಮಿಲಾ ಥಾಪರ್ನ ಇತಿಹಾಸವನ್ನು ನಾವು ಓದುವಾಗ ಇದನ್ನು ನಮಗೆ ಹೇಳ್ಕೊಡ್ತಾರೆ. ಆದರೆ ಈ ವಿಗ್ರಹಗಳನ್ನು ಮತ್ತು ಶಿಲ್ಪಕಲೆಗಳನ್ನು ನೋಡಿದಾಗ, ಶಿಲಾಲೇಖನಿ ನಾವು ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ಅಲ್ಲಿ ಹೆಣ್ಣು ಶಿಲ್ಪದ ಕೈಯಲ್ಲೇನೆ ಲೇಖನಿ ಮತ್ತು ಇದನ್ನು ಕೊಟ್ಟಿರ್ತಾರೆ. ಅದರ ಅರ್ಥ ಅವತ್ತಿಗೆ ಸ್ತ್ರೀ ಶಿಕ್ಷಣ ಅನ್ನೋದಿತ್ತು ಅಂತ. ಖಂಡಿತವಾಗ್ಲೂ ರೋಮಿಲಾ ಥಾಪರ್ ಆಗಿರ್ಬೋದು ಅಥವಾ ಯಾರೇ ಇತಿಹಾಸಕಾರರಾಗಿರ್ಬೋದು, ಸ್ತ್ರೀಯರಿಗೆ ಶಿಕ್ಷಣ ಇರಲಿಲ್ಲ ಅಂತ ಹೇಳೋದಕ್ಕೆ ಬರಲ್ಲ. ಆದರೆ ಒಂದು ಆರ್ಗ್ಯುಮೆಂಟ್ ಏನು ಮಾಡ್ತಾರೆ ಅಂದರೆ, ಉಳ್ಳವರ ರಾಜರ ಮಕ್ಕಳ ಅಥವಾ ಸೈನಿಕರ ಮಕ್ಕಳ ಅಥವಾ ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳುಗಳು ಶಿಕ್ಷಣವನ್ನು ಪಡ್ಕೋತಾ ಇದ್ದರು. ಅವ್ರಿಗೆ ಆಸ್ಥಾನದಲ್ಲೇ ಅವ್ರಿಗೆ ರಾಜ ಪುರೋಹಿತರು ಶಿಕ್ಷಣವನ್ನು ಬೋಧಿಸ್ತಾ ಇದ್ರು ಅನ್ನತಕ್ಕಂಥ ಮಾತಿದೆ. ಜೊತೆಗೆ ಹೊಯ್ಸಳರ ವಿಚಾರಕ್ಕೆ ಬಂದಾಗ ಹೌದು, ಏನು ಚೇಂಜ್ ಆಗಿಲ್ಲ, ಇವತ್ತು ಕೂಡ ಇಂಗ್ಲಿಷ್ ಮೀಡಿಯಂ ಇದೆ. ಹೌದು. ಆಮೇಲೆ ಯಾವುದೇ ಶಾಸ್ತ್ರನ ಬರೆಯೋದಕ್ಕಿಂತ ಮೊದಲು ಡ್ರಾಫ್ಟ್ ಮಾಡಿ ಅವ್ರು ಬರೆದು ಕೊಟ್ಟದ್ದನ್ನು ಅದು ಸರಿ ಇದೆಯೇ ಅಂತ ರಾಜಪುರೋಹಿತರು ಚೆಕ್ ಮಾಡಿದ್ಮೇಲೆ ಯಾವ ಶ್ಲೋಕದಿಂದ ಆರಂಭ ಆಗಿದೆ ಮತ್ತು ಗ್ರಾಮೆಟಿಕಲ್ ಮಿಸ್ಟೇಕ್ಸ್ ಏನಾದ್ರು ಇದೆಯಾ, ಅಥವಾ ನಾಗರಿ ಸಂಸ್ಕೃತ ಲಿಪಿಯಲ್ಲಿ ಬರಿಬೇಕಾ ಅಥವಾ ನಾಗರಿ ಲಿಪಿಯಲ್ಲಿ ಬರಿಬೇಕಾ, ಇದನ್ನೆಲ್ಲ ಚೆಕ್ ಮಾಡಿದ್ಮೇಲೆ ಆ ಡ್ರಾಫ್ಟರ್ಗೆ ಕೊಡ್ತಾಯಿದ್ರು ಇದನ್ನು ಕೆತ್ತಪ್ಪ ಅಂತ ಹೇಳಿ. ಡ್ರಾಫ್ಟರೂ ಯೋಚನೆ ಮಾಡಿ ಕೆತ್ತುತ್ತಿದ್ದಲ್ಲ, ಅದು ಒಬ್ಬರು ಡ್ರಾಫ್ಟಿಂಗ್ ಹಾಕಿ ಬರ್ಕೊಡ್ತಾಯಿದ್ರು. ಅದರಲ್ಲಿ ಇಲ್ಲಿ ಸ್ತ್ರೀಯರು ಸಹ ಭಾಗವಹಿಸ್ತಾಯಿದ್ರು. ಅದೇ ಈಗ ಶಿಲಾಲೇಖನಿಯ ಚಿತ್ರಣವನ್ನು ನಾವು ನೋಡಿದ್ವು. ನೋಡಿ, ನಮಗೆ ಈ ದೇವಸ್ಥಾನದ ಶಿಲ್ಪಕಲೆ ಇಲ್ಲದೆ ಇದ್ರೆ ನಾವು ರೋಮಿಲಾ ಥಾಪರ್ ಇತಿಹಾಸ ಸರಿ ಅಂತ ಅನ್ಬಿಡ್ಬೇಕಾಗುತ್ತೆ. ಕೆಲವೆಲ್ಲ ವಿಚಾರಗಳನ್ನು ನಾವು ವಾಸ್ತವವಾಗಿ ಇಲ್ಲಿ ಈಗ ವಿಷಕನ್ಯೆಯರು, ಆ ವಿಷಕನ್ಯೆಯರನ್ನು ನಾವು ಮೌರ್ಯರ ಕಾಲದಲ್ಲಿ ಚಾಣಕ್ಯನ ಪೀರಿಯಡಲ್ಲಿ ವಿಷಕನ್ಯರಿದ್ದರು ಅಂತ ಅವನು ಉಲ್ಲೇಖ ಮಾಡ್ತಾನೆ. ಬಟ್ ಇಲ್ಲೂ ಸಹ ವಿಷಕನ್ಯರಿದ್ದರು ಅನ್ನತಕ್ಕಂಥದ್ದು ಹೊಯ್ಸಳರ ಅವಧಿಯಲ್ಲಿ ಗೊತ್ತಾಗುತ್ತೆ. ಹೀಗಾಗಿ ಕೆಲವಾರು ವಿಚಾರಗಳು, ಈಕೆ ವಿರಹೋದುನ್ಮಾದಿನಿ ಅಂತ ಹೇಳಿ ಒಂದು ಚಿತ್ರಣ, ಇದು ಚಿತ್ರಣ ಹಾಳಾಗಿ ಹೋಗಿದೆ. ವರಹ ಮಹಾಸ್ವಾಮಿ ನೋಡಿ, ಭೂದೇವಿಯನ್ನು ಎತ್ತಿರ್ತಕ್ಕಂತಹದ್ದು, ವರಹ ಇಲ್ಲಿ ಈ ರೀತಿ ಎತ್ಕೊಂಡು ಹೋಗ್ತಾ ಇರ್ತಕ್ಕಂತಹದ್ದು. ವಾಸ್ತವವಾಗಿ ನರಬಲಿ ಅನ್ನತಕ್ಕಂಥದ್ದು ಅಸ್ತಿತ್ವದಲ್ಲಿ ಇತ್ತು. ತಲೆ ಬೇರೆ ಇರುತ್ತೆ, ದೇಹ ಬೇರೆ ಇರುತ್ತೆ. ಆ ಪಾದದ ಸುತ್ತ ಸರ್ಪವನ್ನು ಸುತ್ತಿ ಇಟ್ಟಿರ್ತಾರೆ. ನರಬಲಿಗೆ ಸಂಬಂಧಪಟ್ಟಂತಹ ಶಿಲ್ಪ ಇದು. ಕೆಲವೊಮ್ಮೆ ರಾಜ್ಯಕ್ಕೆ ಆಪತ್ತುಗಳು ಬಂದಾಗ ಆವಾಗಲೂ ಸಹ ನರಬಲಿಗೆ ಒಂದು ಒಪ್ಪಿಗೆಯನ್ನು ಕೊಟ್ಟು
ನರಬಲಿ ಆಗ್ತಾ ಇದ್ದಂತಹದ್ದು ಇದೆ. ರಾಜನ ಸಾವಾದಾಗ ಕೂಡ ಸಾವಾದಾಗ ಸಹ ಸುತ್ತ ಇದ್ದಂಥ ಪರಿವಾರ ಗರುಡರು